ದೇವರ ಘನವುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಾಯಂಕಾಲ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳನ್ನು ಆಲಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ಮಕ್ಕಳಿಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಾಯಂಕಾಲದ ವೇಳೆಯಲ್ಲಿ ಈ ಕೂಟವನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಸಹೋದರಿ ಶೈಲಾ ಬೆಂಜಮಿನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ನಮಸ್ಕಾರ. ಪಾಸ್ಟರ್ ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಇಗೋ ಸ್ವಾಮಿ, ಈ ಸಾಯಂಕಾಲದ ವೇಳೆಯಲ್ಲಿ ಇನ್ನೊಂದು ಆವರ್ತಿ ಸ್ವಾಮಿ ನಿಮ್ಮ ಒಂದು ಪ್ರಾರ್ಥನಾ ಕೂಟಕ್ಕೆ ನಾವೆಲ್ಲರೂ ಬಂದಿರುವಾಗ ನಮ್ಮ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ ಕಾದು ಕಾಪಾಡಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಈ ದಿನದಲ್ಲಿ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ, ಒಡನಾಟದಲ್ಲಿಯೂ, ನಮ್ಮ ಪ್ರಯಾಣದಲ್ಲಿಯೂ, ಪ್ರತಿಯೊಬ್ಬರ ಅವರವರ ಒಂದೊಂದು ಕಾರ್ಯದಲ್ಲಿಯೂ ಸ್ವಾಮಿ ಕಾಪಾಡಿಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ. ಎಲ್ಲಿ 2-3 ಜನರು ಸೇರಿ ನನ್ನ ನಾಮವನ್ನು ಘನಪಡಿಸುವರು, ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ದೇವರು ಸ್ವಾಮಿ, ಸ್ವಲ್ಪ ಹೊತ್ತು ನಮ್ಮೆಲ್ಲರ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ನಿಮ್ಮ ಒಂದು ಹಿಡಿತದಲ್ಲಿಟ್ಟುಕೊಂಡು ನಾವು ಕೇಳುವಂತ ನಿಮ್ಮ ವಾಕ್ಯವನ್ನು ಸ್ವಾಮಿ ಬಿಡದೆ ಅದರಂತೆ ನಡೆಯಲು ನಮಗೆ ಸಾಕಷ್ಟು ಬುದ್ಧಿಶಕ್ತಿಯನ್ನು ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಬಂದಿರುವಂತ ಎಲ್ಲ ಒಂದೊಂದು ಆತ್ಮಗಳನ್ನು ನೀನು ಆಶ್ವಸಿಸಿ ಕಾಪಾಡು. ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಇನ್ನೂ ಬರ್ಲಿಕ್ಕಾಗುವಂತ ಒಂದೊಂದು ಆತ್ಮಗಳನ್ನು ನೀನು ಕಾದು ಕಾಪಾಡು. ಈಗ ಸ್ವಾಮಿ ನಿನ್ನ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಹೋಗುವಂತ ಪ್ರಸನ್ನನಿಗಾಗಿ ಬೇಡಿಕೊಳ್ಳುತ್ತೇನೆ. ಅವರನ್ನು ಆಶ್ವಸಿಸಿ ಕಾಪಾಡು. ಅವರ ಕುಟುಂಬವನ್ನು ನೀನು ಆಶ್ವಸಿಸಿ ಕಾಪಾಡು ಸ್ವಾಮಿ. ಈ ವಾಕ್ಯದಲ್ಲಿ ಸಂಪೂರ್ಣ ನಿಮ್ಮ ಒಂದು ಘನಮಾನ ತರುವಂತ ಭಾಗ್ಯವನ್ನು ನಮಗೆ ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ವಿಶೇಷ ಗೀತೆಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಸಹೋದರಿ ವರಲಕ್ಷ್ಮಿ ಅವರಿದ್ದಾರೆ. ಅವರು ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಮ್ಗೆ ಸ್ತೋತ್ರ ಆಗಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ, ಮನ ಮರಗೋ ದೇವರು ನೀ ನನ್ನ ಮಣ್ಣಿಸಿ ಕಾಪಾಡಯ್ಯ, ಮನ ಮರಗೋ ದೇವರು ನೀ ನನ್ನ ಮಣ್ಣಿಸಿ ಕಾಪಾಡಯ್ಯ, ಆರಾಧನೆ 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 ನಿಮಗೆ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ, ಚಿತ್ತದಂತೆ ನಿನ್ನ ಸನ್ಮಾರ್ಗದಿ ನಾನು ಬಾಲಕಿಯಾದೆ ಸ್ವಾಮಿ, ಚಿತ್ತದಂತೆ ನಿನ್ನ ಸನ್ಮಾರ್ಗದಿ ನಾನು ಬಾಲಕಿಯಾದೆ
ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ. ನಿನ್ನಿಂದಲೇ ಎಲ್ಲ ಸಾಧ್ಯವೆಂದು ನಾನು ಬಲ್ಲೆನು ಗುರುವೇ, ಹೌದು. ನಿನ್ನಿಂದಲೇ ಎಲ್ಲ ಸಾಧ್ಯವೆಂದು ನಾನು ಬಲ್ಲೆನು ಗುರುವೇ, ಹೌದು. ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನ ಸಭಾಸಾಲ ಪಾಠಗಳನ್ನು ನಡೆಸಿಕೊಡಲು ನಮ್ಮ ಜೊತೆಯಲ್ಲಿ ಹಿರಿಯ ಬೋಧಕರು ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಇದ್ದಾರೆ. ತಮ್ಮೆಲ್ಲರಿಗೂ ಪರಿಚಯವಾದವರು. ದೇವರು ಅವರನ್ನು ಆಶೀರ್ವಾದ ಮಾಡಲಿ, ಆತ್ಮನ ಬಲದಿಂದ ತುಂಬಿಸಿ ಈ ಪಾಠವನ್ನ ಆತ್ಮನ ಮುಖಾಂತರವಾಗಿ ನಮ್ಮ ನಡೆಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಪಾಠಕ್ಕಾಗಿ ಅವರನ್ನು ಈ ಕಾರ್ಯಕ್ರಮದ ಮುಖಾಂತರವಾಗಿ ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಬೋಧಕರೇ, ಸಮಯ ನಿಮ್ಮದು, ಪಾಠ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಪಾಠವನ್ನು ತೆಗೆದುಕೊಳ್ಳುವಂತ ಅವಕಾಶವನ್ನ ಪರಲೋಕದ ದೇವರು ಒದಗಿಸಿಕೊಟ್ಟಿದ್ದಾರೆ. ಹಾಗೂ ಈ ಅವಕಾಶವನ್ನು ಮಾಡಿಕೊಟ್ಟಂತ ಬೋಧಕರಾದ ಎಂ ರಾಜು ಇವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಬಂದಿರ್ತಕ್ಕಂಥ ನಿಮ್ಮೆಲ್ಲರನ್ನ ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತಾ, ಬನ್ನಿ ಈ ತ್ರೈಮಾಸಿಕದ ಪಾಠವನ್ನ ನಾವು ಕಲಿಯುವ ಹಾಗೆ ಅದ್ಭುತವಾದಂತ ಪ್ರವಾದನ ವಿಷಯಗಳನ್ನ ನಾವು ಹೇಗೆ ಕಲಿತುಕೊಳ್ಳುವುದು ಎಂಬುದಾಗಿ ಅನೇಕ ಪರೋಕ್ಷ ಸೂಚನೆಗಳು, ಸ್ವರೂಪಗಳು ಹಾಗೂ ಸಂಕೇತಗಳು, ಇವುಗಳ ಮೂಲಕವಾಗಿ ನಾವು ಹೇಗೆ ಪ್ರವಾದನೆಯನ್ನು ಕಲಿತುಕೊಳ್ಳಬಹುದು ಎಂಬುದಾಗಿ ಈಗಾಗಲೇ ನಿಮಗೆ ಪರಿಚಯವನ್ನ ಮಾಡಿದ್ದೇವೆ. ಇವತ್ತು ಅಂದ್ರೆ ಮಂಗಳವಾರದ ಪಾಠದಲ್ಲಿ ನಾವು ಗಮನಿಸುವಾಗ ನಮ್ಮ ಗಮನವನ್ನು ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 4ನೇ ವಚನಕ್ಕೆ ತಿರುಗಿಸುವಾಗ ದಾನಿಯೇಲನಿಗೆ ದೇವರು ಕೊಡ್ತಕ್ಕಂತ ಒಂದು ಎಚ್ಚರಿಕೆಯ ಮಾತೇನೆಂದರೆ, ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಎಂಬುದಾಗಿ. ಈ ಒಂದು ವಿಷಯವನ್ನು ನಾವು ಗಮನಿಸುವಾಗ ದಾನಿಯೇಲನಿಗೆ ಇಡೀ ಲೋಕದ ಚರಿತ್ರೆಯ ದೃಶ್ಯಾವಳಿಗಳು ತಿಳಿಸಲ್ಪಟ್ಟಿದ್ದವು.
ಆದರೆ ಕೆಲವು ವಿಷಯಗಳನ್ನ ದಾನಿಯೇಲನು ಮುಚ್ಚಿಡಬೇಕಾಗಿತ್ತು. ಯಾಕೆ ಎಂಬುದಾಗಿ ಹೇಳುವಾಗ, ತಿಳಿಸಿರುವ ಅನೇಕ ಪ್ರವಾದದ ವಿಷಯಗಳು ಅಂತ್ಯಕಾಲಕ್ಕೆ ಸಂಬಂಧಪಟ್ಟದ್ದು, ನ್ಯಾಯ ತೀರ್ಪಿನ ಸಮಯದಲ್ಲಿ ಆಗ್ತಕ್ಕಂಥ ವಿಷಯಗಳು. ದಾನಿಯೇಲನ ಪುಸ್ತಕದಲ್ಲಿ ಇದು 100% ಸರಿಯಾದದ್ದು. ಆ ಪ್ರವಾದನೆ ದಾನಿಯೇಲನ ಕಾಲಕ್ಕೆ ಸಂಬಂಧವಾದದ್ದಲ್ಲ. ಯಾಕೆಂದರೆ ನ್ಯಾಯ ತೀರ್ಪಿನ ಸಮಯ ಬರುವುದಕ್ಕೆ ಇನ್ನೂ ಕಾಲ ಬಂದಿಲ್ಲ. ಆ ಕಾಲ ಬಂದಾಗ ಅದನ್ನ ತರೆಯುವುದಕ್ಕೆ ನಾನು ಅಪ್ಪಣೆ ಕೊಡ್ತೇನೆ ಎಂಬುದಾಗಿ. ವ್ಯತಿರಿಕ್ತವಾದಂಥ ವಚನವನ್ನ ನಾವು ಪ್ರಕಟಣೆ 22ನೇ ಅಧ್ಯಾಯ 10ನೇ ವಚನದಲ್ಲಿ ಗಮನಿಸ್ತೇವೆ. ಅಲ್ಲಿ ತಿಳಿಸುವಂತದ್ದಾಗಿದೆ, ಯೋಹಾನನಿಗೆ ಪ್ರಕಟಣೆಯ ಪುಸ್ತಕವನ್ನು ಬರೆಯುವಾಗ ಹೇಳ್ತಕ್ಕಂಥದ್ದು, ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯ ಸಮೀಪವಾಗಿದೆ ಎಂಬುದಾಗಿ. ಒಬ್ಬ ಪ್ರವಾದಿಗೆ ಸ್ವಾಮಿ ಹೇಳ್ತಕ್ಕಂಥದ್ದು ಅದನ್ನ ಮುಚ್ಚಿಡು ಎಂಬುದಾಗಿ, ಇನ್ನೊಬ್ಬ ಪ್ರವಾದಿಗೆ ಅದನ್ನು ಮುಚ್ಚಿಡಬೇಡ, ತೆರೆದಿಡು, ಯಾಕೆಂದ್ರೆ ಅಂತ್ಯಕಾಲವು ಸಮೀಪವಾಗಿದೆ. ನೋಡಿ, ಎರಡು ವಿಷಯಗಳನ್ನ ನೀವು ಗಮನಿಸಬೇಕು. ದಾನಿಯೇಲನಿಗೆ ಹೇಳ್ತಕ್ಕಂಥದ್ದು ಅಂತ್ಯಕಾಲದವರೆಗೆ ಇದು ಮುಚ್ಚಿಡ್ಲಿ ಎಂಬುದಾಗಿ, ಯೋಹಾನನಿಗೆ ಹೇಳ್ತಕ್ಕಂಥದ್ದು ಇದು ನೆರವೇರುವ ಸಮಯ ಸಮೀಪವಾಗಿದೆ, ಅದಕ್ಕೋಸ್ಕರ ಅದನ್ನ ಗುಪ್ತವಾಗಿಡಬೇಡ, ಮುಚ್ಚಿಡಬೇಡ, ತೆರೆದಿಡು ಎಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿ ಈ ಒಂದು ಪುಸ್ತಕದಲ್ಲಿ ಮಾತ್ರ ಸ್ವಾಮಿ ಹೇಳ್ತಕ್ಕಂಥದ್ದು ಈ ಮಾತುಗಳನ್ನು ಮುಚ್ಚಿಡು, ನಿರ್ದಿಷ್ಟ ಸಮಯದವರೆಗೆ ಎಂಬುದಾಗಿ. ಸಂಪೂರ್ಣವಾಗಿ ಮುಚ್ಚಿಡುವುದಲ್ಲ, ಸಮಯವು ಬರುವ ತನಕ, ಅಂತ್ಯಕಾಲದ ತನಕ ಅದು ಮುದ್ರಿಸಲ್ಪಡಬೇಕು. ಪ್ರಿಯರೇ, ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಯಾವ ವಿಷಯವನ್ನ ಮುಚ್ಚಿಡು ಎಂಬುದಾಗಿ ಹೇಳ್ತಾರೆ, ಅದರ ಬಗ್ಗೆ ನಾವು ಹೆಚ್ಚು ಚರ್ಚಿಸಬಾರದು. ಯಾಕೆಂದ್ರೆ ದೇವರ ಸಮಯ ದೇವರಿಗೆ ಗೊತ್ತು. ಯಾವ ಸಮಯದಲ್ಲಿ ತೆರೆಯಲ್ಪಡಬೇಕು, ಯಾವ ಸಮಯದಲ್ಲಿ ಮುಚ್ಚಿಡಬೇಕು ಎಂಬುದಾಗಿ ದೇವರಿಗೆ ಗೊತ್ತು. 12ನೇ ವಚನ ಅಧ್ಯಾಯ ದಾನಿಯೇಲ 4ನೇ ವಚನದಲ್ಲಿ ಮುಂದುವರೆದು ಕಲಿಯುವಾಗ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು, ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚಾಗುವುದು. ಈಗ ನಮ್ಮನ್ನ ಚಿತ್ರಿಸಿಕೊಳ್ಳುವಾಗ ಅಂತ್ಯಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಯಾಕೆಂದ್ರೆ ಜ್ಞಾನ ಎಂಬತಕ್ಕಂಥದ್ದು ಹೆಚ್ಚಾಗಿದೆ. ಅದು ವೈಜ್ಞಾನಿಕ ಜ್ಞಾನವಾಗಿರಬಹುದು, ತಾಂತ್ರಿಕ ಜ್ಞಾನವಾಗಿರಬಹುದು, ಸಾಮಾಜಿಕ ಜ್ಞಾನವಾಗಿರಬಹುದು. ಅಷ್ಟು ಮಾತ್ರ ಯಾಕೆ, ಆಧ್ಯಾತ್ಮಿಕ ಜ್ಞಾನವೂ ಸಹ ಅಧಿಕವಾಗಿದೆ. ಒಂದು ಕಾಲದಲ್ಲಿ ದೇವರ ವಾಕ್ಯದ ಜ್ಞಾನ
ಬಹಳ ಸ್ವಲ್ಪವಾಗಿತ್ತು. ಅಂದ್ರೆ ಜನರ ಕೈಯಲ್ಲಿ ಸತ್ಯವೇದವೇ ಇರಲಿಲ್ಲ. 538 ಕ್ರಿಸ್ತ ಶಕದಿಂದ 1798 ಕ್ರಿಸ್ತ ಶಕದವರೆಗೆ 1260 ವರ್ಷಗಳು ಕತ್ತಲೆಯ ಯುಗ ಎಂಬುದಾಗಿ ನಾವು ಗಮನಿಸ್ತೇವೆ. ಆ ಕತ್ತಲೆಯ ಯುಗದಲ್ಲಿ ಸತ್ಯದ ಬೆಳಕು ನಾಪಥ್ಯವಾಗಿತ್ತು. ಆ ಸಮಯದಲ್ಲಿ ದೇವರ ವಾಕ್ಯದ ಸತ್ಯ ಅನೇಕ ಜನರಿಗೆ ಮುಟ್ಟಲಿಲ್ಲ, ಮುಟ್ಟುವುದಕ್ಕೆ ಬಿಡಲಿಲ್ಲ. ಯಾಕೆಂದ್ರೆ ಆ 1260 ವರ್ಷದಲ್ಲಿ ರೋಮನ್ ಕ್ಯಾಥಲಿಕ್ ಸಭೆ, ಪೇಪಸಿ ಎಂಬತಕ್ಕಂಥದ್ದು ಹಿಡಿತದಲ್ಲಿ ಇತ್ತು. ಇಡೀ ಧಾರ್ಮಿಕ ವ್ಯವಸ್ಥೆಯನ್ನ ಬದಲಾವಣೆ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಆ ಸಭೆ ಮುಂದಾಗಿತ್ತು. ಯಾಕೆಂದ್ರೆ ಇದನ್ನ ದಾನಿಯೇಲ 7ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಗಮನಿಸುವಾಗ ಬಹಳ ಸ್ಪಷ್ಟವಾಗಿ ದಾನಿಯೇಲನೇ ಒಂದು ಪ್ರವಾದಿನ ನೋಡಿದ ಹೇಳ್ತಾನೆ, ಪರಾತ್ಪರನಿಗೆ ವಿರೋಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವಿಸು, ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ಈ ಪ್ರವಾದನೆಯಲ್ಲಿ ಸಾಂಕೇತಿಕವಾದ ಸಂಖ್ಯೆಗಳು, ಸಾಂಕೇತಿಕವಾದ ಮೃಗಗಳು, ಸಾಂಕೇತಿಕವಾದ ಅನೇಕ ದೃಶ್ಯಾವಳಿಗಳು ನಮಗೆ ಗಮನದಲ್ಲಿ ಬರುವಾಗ ಒಂದನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವರು ನಮಗೆ ಸತ್ಯವನ್ನ ತಿಳಿಸಿಕೊಡುತ್ತಿದ್ದಾರೆ, ಗಾಢವಾದ ಸತ್ಯವನ್ನು ನಮಗೆ ತಿಳಿಯಪಡಿಸುತ್ತಿದ್ದಾರೆ. ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಎಂಬತಕ್ಕಂಥದ್ದನ್ನು ನಾವು ವಿವರಣೆಯನ್ನ ನೋಡುವಾಗ, ಒಂದು ಕಾಲ ಅಂದರೆ 360 ದಿನಗಳು, ಒಂದು ವರ್ಷ. ಎರಡು ಕಾಲ ಅಂದ್ರೆ 720 ದಿನಗಳು, 2 ವರ್ಷ. ಅರ್ಧ ಕಾಲ ಅಂದ್ರೆ 180 ದಿನಗಳು, ಅಂದ್ರೆ ಅರ್ಧ ವರ್ಷ. ಇದು ಪ್ರವಾದನೆಯಲ್ಲಿ ಇದನ್ನೆಲ್ಲ ಕೂಡಿಸುವಾಗ 1260 ದಿವಸಗಳು, ಅಥವಾ ಪ್ರವಾದನೆಯಲ್ಲಿ ತಿಳಿಸುವ ಹಾಗೆ 1260 ವರ್ಷಗಳು ಬರುವಂತದ್ದಾಗಿದೆ. ಈ ಅವಧಿಯಲ್ಲಿ ದಾನಿಯೇಲನ ಪ್ರವಾದನೆಯಲ್ಲಿ ಹೇಳಿರುವ ಹಾಗೆ ಇನ್ನೂ ಸಹ ದೇವರ ಜನರಿಗೆ ಜ್ಞಾನದ ಅರಿವು ಇಲ್ಲ. ದೇವರ ಬಗ್ಗೆ ತಿಳುವಳಿಕೆ ಹೆಚ್ಚಾಗಬೇಕು. ಲೋಕೈಕವಾದ ಜ್ಞಾನ ಹೆಚ್ಚಾಗುತ್ತಿರುವ ಹಾಗೆ ದೇವರ ಜ್ಞಾನವೂ ಸಹ ಹೆಚ್ಚಾಗಬೇಕು. ಉದಾಹರಣೆಗೆ 15ನೇ ಶತಮಾನ, 16ನೇ ಶತಮಾನದಲ್ಲಿ, 14ನೇ ಶತಮಾನದಲ್ಲಿ ಸತ್ಯವೇದವನ್ನು ಬೇರೆ ಭಾಷೆಗೆ ಮುದ್ರಿಸಿ ಅವರ ಸ್ಥಳೀಯ ಭಾಷೆಯಲ್ಲಿ ನಾವು ಇದರ ಜನರ ಕೈಗೆ ಮುಟ್ಟಿಸಬೇಕು ಎಂಬತಕ್ಕಂಥ ಪ್ರಯತ್ನವನ್ನ ಅನೇಕರು ಮಾಡಿದರು. ಅದರಲ್ಲಿ ಮೊದಲಿಗರು ವಿಲಿಯಂ ಟಿಂಡೆಲ್, ಜಾನ್ ವೈಕ್ಲಿಫ್ ಎಂಬತಕ್ಕಂಥವರು ಮುಂಚೂಣಿಯಲ್ಲಿದ್ದವರು. ಇವರು ಸತ್ಯವೇದವನ್ನ ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಲಿಕ್ಕೆ ಸಾಕಷ್ಟು ಪ್ರಯಾಸವನ್ನ, ಕಷ್ಟವನ್ನ, ಹಿಂಸೆಯನ್ನ ಅನುಭವಿಸಿದರು. ಅದಾದ ಮೇಲೆ 15ನೇ ಶತಮಾನ, 16ನೇ ಶತಮಾನದಲ್ಲಿ ಮಾರ್ಟಿನ್ ಲೂಥರ್ ಎಂಬತಕ್ಕಂಥವರು ಈ ಒಂದು ಕಷ್ಟಕರವಾದ ಸರಪಣಿಯನ್ನ ಭೇದಿಸಿ ಬಿಡಿಸಿದಂಥವರು.
ಪ್ರಾಟೆಸ್ಟೆಂಟ್ ಸಭೆಯನ್ನ ಸ್ಥಾಪನೆ ಮಾಡಿದಂತ ಸಂಸ್ಥಾಪಕನು ಮಾರ್ಟಿನ್ ಲೂಥರ್ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಆತನು ಸತ್ಯಕ್ಕೋಸ್ಕರ ಹೋರಾಟವನ್ನ ಮಾಡಿದನು. ಸತ್ಯದ ಬೆಳಕು ಲೋಕಕ್ಕೆ ಸಿಕ್ಕಬೇಕು ಎಂಬುದಾಗಿ ಆತನು ಮುಂದಾದನು. ನಮಗೆ ಮಾತ್ರ ತಿಳಿಯುವುದಲ್ಲ, ಪ್ರತಿಯೊಬ್ಬರಿಗೂ ಸತ್ಯ ತಿಳಿಯಬೇಕು ಎಂಬುದಾಗಿ. 1000 ವರ್ಷಗಳ ತನಕ ಸತ್ಯವೇದವು ಒಂದೇ ಭಾಷೆಯಲ್ಲಿ ಇತ್ತು, ಅದು ಲ್ಯಾಟಿನ್ ಭಾಷೆಯಲ್ಲಿ. ಆ ಲ್ಯಾಟಿನ್ ಭಾಷೆಯಲ್ಲಿದ್ದಂತ ಸತ್ಯವೇದವು ಕೇವಲ ಕ್ಯಾಥೋಲಿಕ್ ಸಭೆಯ ಆಡಳಿತ ವರ್ಗದವರು ಮಾತ್ರ ಅದನ್ನ ತಿಳಿದುಕೊಳ್ಳಲು ಸಾಧ್ಯ. ಅವರು ತಿಳಿದುಕೊಂಡು ಅನಂತರ ಸಾಮಾನ್ಯ ಜನರಿಗೆ ತಿಳಿಸುತ್ತಿದ್ದರು. ಆ ಸಾಮಾನ್ಯ ಜನರಿಗೆ ತಿಳಿಸುವಾಗ ತಪ್ಪಾದ ಮಾಹಿತಿಗಳನ್ನ ಅವರು ನೀಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಿರುವಲ್ಲಿ ಈ ಒಂದು ಬೆಳಕು, ಸತ್ಯದ ಬೆಳಕು ಲೋಕಕ್ಕೆ ತಿಳಿಯಬೇಕಾದ್ರೆ ಸತ್ಯವೇದವು ಜನಗಳ ಕೈ ಸೇರಬೇಕು. 1798ರಲ್ಲಿ ಈ ಕತ್ತಲೆಯ ಯುಗದ ಮುಕ್ತಾಯವಾಯಿತು, ಸಮಾಪ್ತಿಯಾಯಿತು. ಅದಾದ ಮೇಲೆ ಜನರು ಸತ್ಯವೇದವನ್ನ ತಮ್ಮ ತಮ್ಮ ಭಾಷೆಗಳಲ್ಲಿ ಮುದ್ರಿಸುವುದಕ್ಕೆ, ಬರೆಯುವುದಕ್ಕೆ, ತರ್ಜುಮೆ ಮಾಡುವುದಕ್ಕೆ ಅನೇಕ ಪ್ರಯತ್ನವನ್ನ ಮಾಡಿದರು. ಪ್ರಿಯರೇ, ಅದಾದ ಮೇಲೆ ಅದ್ಭುತವಾದಂತ ಬೆಳವಣಿಗೆ ಆಯಿತು. 1798ರ ಅಂತ್ಯದಲ್ಲಿ ಪೋಪ್ ಪಾಯಸ್ ಎಂಬತಕ್ಕಂತ ಕೊನೆಯ ಪೋಪ್, ಸರ್ವಾಧಿಕಾರಿಯಾದಂತ ಪೋಪನನ್ನ ಫ್ರಾನ್ಸ್ ದೇಶದ ಆಡಳಿತವು ಬಂಧಿಸಿ ಅವನನ್ನ ಸೆರೆಮನೆಗೆ ಹಾಕಿ ಆ ಸೆರೆಮನೆಯಲ್ಲಿ ಆತನು ಸತ್ತನು. ಅದಾದ ಮೇಲೆ ಅನೇಕ ವರ್ಷಗಳ ತನಕ ಈ ಸರ್ವಾಧಿಕಾರಿಯ ಒಂದು ಆಡಳಿತ ನಿಂತು ಹೋಯಿತು. ಹೀಗೆ ಹೋಗಿರುವಾಗ ಸತ್ಯವೇದದ ಬೆಳಕು ಜನರಲ್ಲಿ ಮೂಡಲು ಪ್ರಾರಂಭವಾಯಿತು. ಅದಾದ ಒಂದೇ ವರ್ಷಕ್ಕೆ ಲಂಡನ್ ರಿಲಿಜಿಯಸ್ ಟ್ರ್ಯಾಕ್ ಸೊಸೈಟಿ ಎಂಬುದಾಗಿ ಪ್ರಾರಂಭವಾಗಿ ಸತ್ಯವೇದವನ್ನ ಅವರು ಮುದ್ರಿಸಲು ಪ್ರಾರಂಭ ಮಾಡಿದರು. 1804ರಲ್ಲಿ ಬ್ರಿಟಿಷ್ ಮತ್ತು ಫಾರಿನ್ ಬೈಬಲ್ ಸೊಸೈಟಿ, ಇವತ್ತು ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಎಂಬುದಾಗಿ ಇಲ್ಲಿ ನೋಡ್ತೇವೆ, ಆದರೆ ವಿಶ್ವದ ಬೈಬಲ್ ಸಂಸ್ಥೆ ಸೊಸೈಟಿ, ಬೈಬಲ್ ಸೊಸೈಟಿ ಲಂಡನ್ ನಲ್ಲಿದೆ. ಪ್ರಿಯರೇ, ಈ ಲಂಡನ್ ನಲ್ಲಿ ಆ ವಿಶ್ವದ ಸಂಸ್ಥೆ ಸ್ಥಾಪನೆ ಆಗ್ಲಿಕ್ಕೆ ಅನೇಕ ಯೌವನಸ್ಥರು ಕಾರಣ. ಆ ಕಾಲದಲ್ಲಿ ಕೆಲವು ಯೌವನಸ್ಥರು ಒಂದು ಸ್ಥಳದಲ್ಲಿ ಹಗಲು ರಾತ್ರಿ ಪ್ರಾರ್ಥನೆಯನ್ನ ಮಾಡಿ ಅವರು ದೇವರನ್ನ ಬೇಡ್ಕೊಳ್ತಾ ಇದ್ರು. ಏನ್ ಬೇಡ್ಕೊಳ್ತಾ ಇದ್ರು ಗೊತ್ತಾ? ಸ್ವಾಮಿ, ನಮಗೆ ಸತ್ಯವೇದವನ್ನ ಕೊಡು. ಯೌವನಸ್ಥರು ನಮಗೆ ಊಟವನ್ನ ಕೊಡಿ, ಬಟ್ಟೆಯನ್ನ ಕೊಡಿ, ಉದ್ಯೋಗವನ್ನ ಕೊಡಿ, ಆಸ್ತಿಯನ್ನ ಕೊಡಿ, ಅಂತಸ್ತನ್ನ ಕೊಡಿ ಎಂಬುದಾಗಿ ದೇವರನ್ನ ಬೇಡಿಕೊಳ್ಳಲಿಲ್ಲ. ಅವರು ಬೇಡಿಕೊಂಡದ್ದು ಇಷ್ಟೇ: ನಮಗೆ ಸತ್ಯವೇದವನ್ನ ಕೊಡಿ, ನಾವು ಸತ್ಯವೇದವನ್ನು ಓದಬೇಕು, ನಾವು ಸತ್ಯವನ್ನ ಅರಿತುಕೊಳ್ಳಬೇಕು ಎಂಬುದಾಗಿ ಓದುವಾಗ ದೇವರವರ ಪ್ರಾರ್ಥನೆ ಕೇಳಿ ಅವರು ಪ್ರಾರ್ಥನೆ ಮಾಡಿದ ಸ್ಥಳದಲ್ಲಿ ಇವತ್ತು ಇಡೀ ವಿಶ್ವದ ಅತಿ ದೊಡ್ಡ ಬೈಬಲ್ ಸೊಸೈಟಿ ಸ್ಥಾಪನೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ವಿಶ್ವಸಂಸ್ಥೆ ಬೈಬಲ್ ಸೊಸೈಟಿ ಎಂಬತಕ್ಕಂಥದ್ದು ಲೋಕದ ಅನೇಕ ಕಡೆ
ಕಚೇರಿಯನ್ನ ತೆಗೆದು ಸತ್ಯವೇದವನ್ನ ಅವರವರ ಭಾಷೆಯಲ್ಲಿ ಮುದ್ರಿಸಿ ಇವತ್ತು ಸತ್ಯವೇದವು ಹೆಚ್ಚು ಕಡಿಮೆ 2200 ಭಾಷೆಗಳಲ್ಲಿ ಮುದ್ರಿತವಾಗ್ತಾ ಇದೆ. ಈ ಮುದ್ರಿತವಾದಂತ ಸತ್ಯವೇದಗಳು ಸುಮಾರು ಸಾವಿರಾರು ಪುಸ್ತಕಗಳು, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಪುಸ್ತಕಗಳು ಸತ್ಯವೇದವು ಜನರ ಕೈ ಸೇರ್ತಾ ಇದೆ. ದೇವರ ಜ್ಞಾನ ಹೆಚ್ಚಾಗ್ತಾ ಇದೆ. ಪ್ರಿಯರೇ, ಮುದ್ರಿಸಲ್ಪಡಬೇಕೆಂಬತಕ್ಕಂಥ ಪುಸ್ತಕ ಪ್ರಕಟಣೆ ಪುಸ್ತಕವಲ್ಲ, ಆದ್ರೆ ದಾನಿಯೇಲನ ಪುಸ್ತಕದ ಸ್ವಲ್ಪ ಭಾಗ ಮಾತ್ರ. ಅಲ್ಲಿಯ ತನಕ ದಾನಿಯೇಲನ ಬಾಬಿಲೋನ್ ಚರಿತ್ರೆ ಮುಕ್ತಾಯವಾಯಿತು, ಮೀದ್ಯ ಪರ್ಷಿಯ ಚರಿತ್ರೆ ಮುಕ್ತಾಯವಾಯಿತು, ಗ್ರೀಸ್ ಚರಿತ್ರೆ ಮುಕ್ತಾಯವಾಯಿತು. ಆ ಪ್ರತಿಮೆಯನ್ನು ನೋಡುವಾಗ ದಾನಿಯೇಲನು ನೆಬೂಕದ್ನೆಚ್ಚರನಿಗೆ ವಿವರಣೆ ಮಾಡುವಾಗ ರೋಮ್ ರಾಜ್ಯದ ಚರಿತ್ರೆ ಆ ಸಮಯದಲ್ಲಿ, ದಾನಿಯೇಲನು ಈ ಪುಸ್ತಕವನ್ನು ಬರೆಯುವಾಗ ಕ್ರಿಸ್ತ ಪೂರ್ವದಲ್ಲಿ ಇದ್ದ, ಮೇದ್ಯರು ಪಾರಸ್ಯರ ಆಡಳಿತವರೆಗೂ ಇದ್ದ. ಅದಾದ್ಮೇಲೆ ಆತನು ಬರೆದಿರುವ ಎಲ್ಲಾ ಚರಿತ್ರೆಯ ವಿಷಯಗಳು ಪರಿಪೂರ್ಣವಾಗಿ ನೆರವೇರುತ್ತಾ ಬಂದಿವೆ. ಆಗಿರುವಲ್ಲಿ ಪ್ರಿಯರೇ, ಅದೇ ಸಮಯದಲ್ಲಿ 1798 ಆದ್ಮೇಲೆ ಸತ್ಯವೇದಗಳು ಅನೇಕ ಭಾಷೆಗಳಲ್ಲಿ ಭಾಷಾಂತರ ಮಾಡಿ ಮುದ್ರಿತವಾಗಿ ಅನೇಕ ಜನರ ಕೈ ಸೇರಿದ್ರ ಜೊತೆಯಲ್ಲಿ ಈ ಒಂದು ಉಳಿದ ಸಭೆಯ ಒಂದು ಪ್ರಾರಂಭ ಸಹ ಆಯಿತು. ಆ ಕಾಲದಲ್ಲಿ 1798 ಆದ್ಮೇಲೆ ವಿಲಿಯಂ ಮಿಲ್ಲರ್ ಎಂಬತಕ್ಕಂಥವರು, ಇವರು ಅಮೆರಿಕ ದೇಶದಲ್ಲಿ ಒಬ್ಬ ರೈತರಾಗಿದ್ರು. ಆದ್ರೆ ದೇವರ ವಾಕ್ಯದ ವಿಷಯದಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿದ್ರು. ಆ ದೇವರ ವಾಕ್ಯವನ್ನು ಓದ್ತಾ ಇರುವಾಗ ಅವರ ಮನಸ್ಸಿಗೆ ಬಂದದ್ದು ದಾನಿಯೇಲ 8ನೇ ಅಧ್ಯಾಯ 14ನೇ ವಚನ. 2300 ದಿನಗಳ ಪ್ರವಾದನೆ. 2300 ದಿನಗಳ ಪ್ರವಾದನೆಯನ್ನ ಅವರು ದೀರ್ಘವಾಗಿ ಓದಿ ಕಲಿತುಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದೇನೆಂದ್ರೆ, ಯೇಸು ಕ್ರಿಸ್ತನು 2300 ದಿನಗಳ ಅಂತ್ಯದಲ್ಲಿ ಈ ಲೋಕಕ್ಕೆ ಬರುತ್ತಾರೆ ಎಂಬುದಾಗಿ. ಈ ಒಂದು ಸತ್ಯವನ್ನ ಅವರು ಆಳವಾಗಿ ತಿಳಿದುಕೊಂಡು ಇಡೀ ಲೋಕಕ್ಕೆ ಪ್ರಚಾರ ಮಾಡ್ತಾರೆ. ಅದರ ಅನೇಕ ಜನರು ಅವ್ರು ಹೇಳ್ತಕ್ಕಂಥ ಪ್ರಾಮಾಣಿಕವಾದ ಸತ್ಯವನ್ನ ಸ್ವೀಕಾರ ಮಾಡ್ತಾರೆ. ಅಂಗೀಕಾರ ಮಾಡಿದ ಮೇಲೆ ಪ್ರತಿಯೊಬ್ಬರು ಸಹ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. 1843ರಿಂದ ಅಕ್ಟೋಬರ್ 22, 1844ರವರೆಗೆ ಬಹಳ ದೀರ್ಘವಾದಂತ ಒಂದು ಸಂದೇಶ ಜನರಲ್ಲಿ ಮುಟ್ಟುವಾಗ ಪ್ರತಿಯೊಬ್ರು ಸಹ ಕ್ರಿಸ್ತನ ಬರೋಣಕ್ಕೋಸ್ಕರ ಕಾಯ್ತಾ ಇದ್ರು. ಅದಾದ ಮೇಲೆ ಒಂದು ನಿರಾಶೆ ಆಯಿತು. ಅಕ್ಟೋಬರ್ 22, 1844 ದಿನವನ್ನ ನಿರಾಶೆಯ ದಿನ, ದ ಗ್ರೇಟ್ ಡಿಸಪಾಯಿಂಟ್ಮೆಂಟ್ ಡೇ ಎಂಬುದಾಗಿ ಕರೀತೇವೆ. ಮಹಾ ನಿರಾಶೆಯ ದಿನ ಎಂಬುದಾಗಿ. ಯಾಕೆಂದ್ರೆ ವಿಲಿಯಂ ಮಿಲ್ಲರ್ ಹೇಳಿದ ಹಾಗೆ, ಇನ್ನು ಅನೇಕರು ಸತ್ಯವನ್ನು ತಿಳಿದುಕೊಂಡ ಹಾಗೆ, ಅನೇಕರು ತಮ್ಮದೇ ಆದಂತ ಅರ್ಥವನ್ನು ಮಾಡಿಕೊಂಡ ಹಾಗೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಲಿಲ್ಲ. ಆ ರಾತ್ರಿ ನಿರಾಶೆಯಾಗಿ ಅನೇಕರು ಸಭೆಯನ್ನು ಬಿಟ್ಟು ಹೋದರು, ಅನೇಕರು ನಂಬಿಕೆಯನ್ನು ಬಿಟ್ಟು ಹೋದರು. ಆದರೆ ಸ್ವಲ್ಪ ಜನರು ಮಾತ್ರ ಆಳವಾಗಿ ಇನ್ನೂ ಸಹ ಸತ್ಯವನ್ನ ತಿಳಿದುಕೊಳ್ಳಬೇಕು. ದಾನಿಯೇಲನು ಹೇಳಿರುವ ಆ ಪ್ರವಾದನೆಯ ರಹಸ್ಯವನ್ನ, ಸತ್ಯವನ್ನ ಗಾಢವಾಗಿ ತಿಳಿದುಕೊಳ್ಳಲು ಪ್ರಾರಂಭ ಮಾಡಿದಾಗ ಅವರಿಗೆ ಒಂದು ಬೆಳಕು ಸಿಕ್ಕಿತು, ಒಂದು ಸತ್ಯ ಸಿಕ್ಕಿತು.
ಆ ಸತ್ಯ ಯಾವುದಂದ್ರೆ ಅಕ್ಟೋಬರ್ 22, 1844 ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ಸ್ಥಳದ ಸೇವೆಯನ್ನ ಮುಗಿಸಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವ ದಿನಾಂಕ ಅದಾಯಿತು. ವಿಲಿಯಂ ಮಿಲ್ಲರ್ ತಪ್ಪಾಗಿ ತಿಳಿದುಕೊಂಡಿದ್ರು ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರುತ್ತಾನೆ ಎಂಬುದಾಗಿ. ಆದರೆ ಅದೇ ದಿನಾಂಕದಲ್ಲಿ, ಅದೇ ಇಸುವೆಯಲ್ಲಿ ಯೇಸು ಕ್ರಿಸ್ತನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ನ್ಯಾಯ ತೀರ್ಪಿನ ಸಮಯ ಪ್ರಾರಂಭವಾಯಿತು. ಅಂದಮೇಲೆ ಒಂದು ಸತ್ಯ ಜನರಿಗೆ ಗೊತ್ತಾಯಿತು. ಅದ್ಯಾವುದಂದ್ರೆ 1844 ನಂತರ ನ್ಯಾಯ ತೀರ್ಪಿನ ಸಮಯ ಪ್ರಾರಂಭವಾಗುತ್ತದೆ. ದಾನಿಯೇಲನು ಬರೆದಿರುವ ಪುಸ್ತಕವು ಯಾವಾಗ ತೆರೆಯಲ್ಪಡಬೇಕು ಅಂದರೆ ನ್ಯಾಯ ತೀರ್ಪಿನ ಸಮಯವು ಪ್ರಾರಂಭವಾದಾಗ. ಅಲ್ಲಿಂದ ಇಲ್ಲಿಯ ತನಕ ನಾವು ಗಮನಿಸುವಾಗ ಜಾಗತಿಕ ಲೋಕದಲ್ಲಿ ಅನೇಕ ಬದಲಾವಣೆಗಳಾಗಿವೆ. ಜನರು ಅತ್ತಿತ್ತ ಓಡ್ತಾ ಇದ್ದಾರೆ. ಜ್ಞಾನ ಹೆಚ್ಚಾಗ್ತಾ ಇದೆ, ತಿಳುವಳಿಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಯಲ್ಲಿ ತಪ್ಪಾದ ಮಾಹಿತಿಗಳು ಸಹ ಜನಗಳಿಗೆ ಮುಟ್ತಾ ಇದೆ. ಕ್ರಿಸ್ತ ಶಕ 321 ಪ್ರಾರಂಭವಾದಂತ ಸಬ್ಬತ್ತಿನ ಬದಲಾವಣೆ ಶನಿವಾರದಿಂದ ಭಾನುವಾರಕ್ಕೆ ಬದಲಾವಣೆ ಆಯಿತು. ಆ ತಪ್ಪಾದ ಜ್ಞಾನವೂ ಸಹ ಜನರಲ್ಲಿ ಪ್ರಬಲವಾಗಿ ಬೆಳೀತಾ ಇದೆ. ಇವತ್ತು ಭಾನುವಾರದ ಮೊದಲನೇ ದಿನದ ಆಚರಣೆ ಮಾಡುವವರು ಅಧಿಕವಾಗಿದ್ದಾರೆ. ಸತ್ಯವನ್ನ, ಸಬ್ಬತ್ತನ್ನ, ಶನಿವಾರವನ್ನ ಕೈಕೊಳ್ಳುವವರು ಸ್ವಲ್ಪ ಜನ ಇದ್ದಾರೆ. ಇನ್ನು ಸತ್ತವರ ಬಗ್ಗೆ ಅನೇಕರನ್ನ ಅಜ್ಞಾನದಲ್ಲಿ ನಡೆಸ್ತಕ್ಕಂತ ಒಂದು ರೀತಿಯನ್ನ ನೋಡುವಾಗ ಕೆಲವರು ಹೇಳ್ತಾರೆ, ಕೆಲವರು ಮಾತ್ರ, ಅನೇಕ ಕ್ರೈಸ್ತರು ಹೇಳ್ತಕ್ಕಂಥದ್ದು, ಒಬ್ಬನು ಸತ್ತ ಮೇಲೆ ಅವನು ತಕ್ಷಣವಾಗಿ ಪರಲೋಕಕ್ಕೆ ಹೋಗ್ತಾನೆ, ಅಥವಾ ತಕ್ಷಣವಾಗಿ ಆತನು ಬೆಂಕಿಯಲ್ಲಿ ಆತನು ಸುಟ್ಟು ಬೂದಿ ಆಗ್ತಾನೆ ಎಂಬುದಾಗಿ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ವಿರೋಧವಾಗಿ 1844 ಹುಟ್ಟಿಕೊಂಡಂತ ದ ಗ್ರೇಟ್ ಅಡ್ವೆಂಟ್ ಮೂವ್ಮೆಂಟ್, ಕ್ರಿಸ್ತನ 2ನೇ ಬರುಣದ ಸಂದೇಶ, ಸಬ್ಬತ್ತಿನ ಮಾಹಿತಿ ಉಳಿದ ಸಭೆಗೆ ಕೊಡಲ್ಪಟ್ಟಿತು. ಆ ಉಳಿದ ಸಭೆಯಾದಂತ ನಾವು ಪ್ರಕಟಣೆ 14ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ತಿಳಿಸುವ ಆ 3 ದೇವದೂತರ ಸಂದೇಶವನ್ನ ಬಹಳ ಗಂಭೀರವಾಗಿ ಸಾರಬೇಕಾಗಿದೆ. ನಾವು ಈ ಲೋಕದ ಅಂತ್ಯವನ್ನ ಮುಟ್ಟುತ್ತಿರುವಾಗ ದಾನಿಯೇಲನ ಪ್ರವಾದನೆಗಳನ್ನ ಹೆಚ್ಚಾಗಿ ಓದಬೇಕು. ಯೇಸು ಕ್ರಿಸ್ತನೇ ಹೇಳ್ತಾನೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ, ದಾನಿಯೇಲನ ಪ್ರವಾದನೆಯನ್ನ ಓದ್ರಿ ಎಂಬುದಾಗಿ ವಿಶೇಷವಾದ ಗಮನವನ್ನ ಸೆಳೀತಾ ಇದೆ. ಯಾಕೆಂದ್ರೆ ನಾವು ಅಂತ್ಯಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಹೊಸ ಒಡಂಬಡಿಕೆಯ ಪುಸ್ತಕಗಳ ಅನೇಕ ವಿಷಯಗಳು ನೆರವೇರಲ್ಪಟ್ಟಿದೆ. ಜನರನ್ನ ತಪ್ಪಾದ ಮಾಹಿತಿಗೆ ಸೈತಾನನು ನಡೆಸ್ತಾ ಇದ್ದಾನೆ. ಆ ತಪ್ಪಾದ ಮಾಹಿತಿ ಯಾವುದಂದ್ರೆ, ಪ್ರವಾದನ ಪುಸ್ತಕಗಳಾದಂತ ದಾನಿಯೇಲ ಮತ್ತು ಪ್ರಕಟಣೆ ಇವು ಅರ್ಥವಾಗುವುದಿಲ್ಲ, ಅದಕ್ಕೋಸ್ಕರ ಅದನ್ನು ಮುಚ್ಚಿಡ್ರಿ, ಅದನ್ನು ಓದಬೇಡ್ರಿ, ಅದು ನಿಮಗೆ ಉಪಯೋಗ ಇಲ್ಲ ಎಂಬುದಾಗಿ. ಪ್ರಿಯರೇ, ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಈ ಸತ್ಯವನ್ನ ಯಾರು ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ನಾವು ನೋಡುವಾಗ
ದಾನಿಯೇಲ 12ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತದ್ರೆ, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು, ದುಷ್ಟರು ದುಷ್ಟರಾಗಿಯೇ ನಡೆಯುವರು, ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು. ಇಂಗ್ಲಿಷ್ ನಲ್ಲಿ ಹೇಳ್ತದೆ, ದ ವೈಸ್ ಶಾಲ್ ಅಂಡರ್ಸ್ಟ್ಯಾಂಡ್. ಗಾಡ್ ವಾಂಟ್ಸ್ ಅಸ್ ಟು ಬಿ ವೈಸ್. ದೇವರು ನಮ್ಮಿಂದ ಏನನ್ನ ಬಯಸ್ತಾನೆ ಅಂದ್ರೆ, ನಾವು ವಿವೇಕಿಗಳಾಗಿರಬೇಕು. ನಾವು ಕ್ರಿಸ್ತನ ವಾಕ್ಯವನ್ನ ಕಲಿಯುವುದಕ್ಕೆ ತೆರೆದ ಮನಸ್ಸಿನವರಾಗಿರಬೇಕು. ಆತನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿರಬೇಕು. ರಹಸ್ಯವಾದವುಗಳನ್ನ ಗ್ರಹಿಸಿಕೊಳ್ಳುವುದಕ್ಕೆ ಸ್ವಾಮಿ ಸಾಂಕೇತಿಕವಾದ ವಿಷಯಗಳನ್ನ ನಮಗೆ ಸಂಪೂರ್ಣವಾಗಿ ತಿಳುವಳಿಕೆಯ ಮೂಲಕವಾಗಿ ಕೊಟ್ಟಿದ್ದಾರೆ. ಇವತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಳಿದ ಸಭೆಗೆ ಈ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕವನ್ನ ಸರಳವಾದ ರೀತಿಯಲ್ಲಿ, ಅರ್ಥಗರ್ಭಿತವಾದ ರೀತಿಯಲ್ಲಿ ತಿಳಿದುಕೊಂಡು ತಿಳಿಯದ ಅನೇಕರಿಗೆ ತಿಳಿಸುವುದಕ್ಕೆ ನಮ್ಮ ಸಭೆಗೆ ಸ್ವಾಮಿ ಒಂದು ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಕೆಯಲ್ಲಿ ನಾವು ಯಶಸ್ಸುಗೊಳ್ಳಬೇಕು. ದಾನಿಯೇಲನಿಗೆ ಕೊಟ್ಟಂತ ಒಂದು ಸಂದೇಶ, ಆ ಪುಸ್ತಕವನ್ನ ಮುಚ್ಚಿಡು. ಯೋಹಾನನಿಗೆ ಕೊಟ್ಟಂತ ಸಂದೇಶ, ಪುಸ್ತಕವನ್ನ ತೆರೆದಿಡು ಎಂಬುದ. ಪ್ರಕಟಣೆಗಾರನು ದಾನಿಯೇಲನು ತಿಳಿಸಿರತಕ್ಕಂಥ ಪುಸ್ತಕವನ್ನ ತೆರೆಯಬೇಕು. ಯಾಕೆಂದ್ರೆ ಒಂದು ಸತ್ಯವು ಒಬ್ಬರಿಗೆ ಮಾತ್ರ ಸೀಮಿತವಲ್ಲ. ದಾನಿಯೇಲನು ಬರೆದಂತ ಪ್ರವಾದನ ಗ್ರಂಥ ಯೋಹಾನನ ಪುಸ್ತಕದಲ್ಲಿ ತೆರೆದಿಡಬೇಕೆಂಬುದಾಗಿ ಹೇಳುವಾಗ, ಯೋಹಾನನು ಸಹ 1ನೇ ಶತಮಾನದಲ್ಲಿ ಆ ಪುಸ್ತಕವನ್ನ ಬರೆಯುವಾಗ ಅವನಿಗೆ ಗೊತ್ತಿತ್ತು, ಇನ್ನು ಸಾವಿರಾರು ವರ್ಷಗಳ ತನಕ ಈ ಒಂದು ಪುಸ್ತಕದ ಬಹಿರಂಗವಾದ ಸತ್ಯವು ಜನರಿಗೆ ತಿಳಿಯುತ್ತದೆ ಎಂಬುದಾಗಿ. ಇವತ್ತು ಪ್ರವಾದನ ವಿಷಯಗಳಲ್ಲಿ ಸತ್ಯವೇದವು ಎಷ್ಟು ಪ್ರಬಲವಾಗಿ ಬೆಳೀತಾ ಇದೆ ಎಂಬುದಾಗಿ ಹೇಳುವಾಗ ಜನರು ಸತ್ಯವನ್ನ ತಿಳಿದುಕೊಳ್ಳುತ್ತಿದ್ದಾರೆ. ಸೈತಾನನು ತನ್ನ ಸಮಯವು ಸ್ವಲ್ಪವೇ ಎಂಬುದಾಗಿ ಬಹಳ ವೇಗವಾಗಿ ಕೆಲಸವನ್ನ ಮಾಡುತ್ತಿದ್ದಾನೆ. ಪ್ರಿಯರೇ, ಸತ್ಯವನ್ನ ತಿಳಿದುಕೊಂಡಂತ ನೀವು ಸತ್ಯವನ್ನ ಮುಚ್ಚಿಡಬೇಡಿರಿ, ಅದನ್ನ ಬಹಿರಂಗಪಡಿಸಿರಿ, ಅದನ್ನು ಲೋಕಕ್ಕೆ ತಿಳಿಸಿರಿ. ಯಾಕೆಂದ್ರೆ ಅಂತ್ಯಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಕ್ರಿಸ್ತನ ಬರೋಣವು ಸಮೀಪವಾಗಿದೆ. ಇವತ್ತು ಲೋಕದಲ್ಲಿ ಅತ್ಯಧಿಕವಾದಂತ ಜ್ಞಾನ ಹೆಚ್ಚಾಗಿದೆ. ಊಹೆಗೂ ಮೀರಿದಂತ ಜ್ಞಾನ ಹೆಚ್ಚಾಗ್ತಾ ಇದೆ. ಇದನ್ನ 2500 ವರ್ಷಗಳ ಹಿಂದೆಯೇ ಪ್ರವಾದಿಯಾದ ದಾನಿಯೇಲ ಹೇಳಿದನು. ಜ್ಞಾನ ಹೆಚ್ಚಾಗ್ತದೆ. ಜನರು ಅತ್ತಿತ್ತ ಓಡಾಡ್ತಾ ಇರ್ತಾರೆ, ನಮಗೆ ಈ ಜ್ಞಾನ ಬೇಕು, ಈ ತಿಳುವಳಿಕೆ ಬೇಕು, ಹೀಗ್ ಬೆಳಿಬೇಕು ಎಂಬುದಾಗಿ. ಇವತ್ತು ಮನುಷ್ಯ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳುವುದಕ್ಕೆ ಚಂದ್ರಕ್ಕೆ ಹೋಗ್ಬೇಕು, ನಾವು ಇದನ್ನ ಮಾಡಬೇಕು, ನಾವು ಅಲ್ಲಿ ಹೋಗ್ಬೇಕು ಎಂಬುದಾಗಿ ಸಾಕಷ್ಟು ಹಣವನ್ನ ವ್ಯಯ ಮಾಡಿ, ಸಮಯವನ್ನ ವ್ಯಯ ಮಾಡಿ ಆತನು ತನ್ನನ್ನ ಬುದ್ಧಿವಂತನಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಿದ್ದಾನೆ. ಆದ್ರೆ ಪ್ರಿಯರೇ, ಅದ್ಯಾವುದೇ ಜ್ಞಾನವು ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಲಾರದು, ರಕ್ಷಣೆಗೆ ನಡೆಸಲಾರದು. ದೇವರು ಕೊಟ್ಟಿರುವ ಜ್ಞಾನದನ್ನ ನಮ್ಮ ರಕ್ಷಣೆಗೋಸ್ಕರ ಉಪಯೋಗ ಮಾಡಿಕೊಂಡು, ಸ್ವಾಮಿ ನೀನು ಕೊಟ್ಟಿರುವ ಜ್ಞಾನದಲ್ಲಿ ನಿನ್ನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಂಡು ನಿತ್ಯ ರಾಜ್ಯಕ್ಕೆ ನನ್ನ ಸೇರಿಸು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರು ನಮ್ಮನ್ನ ಆಶೀರ್ವದಿಸಲಿ. ನಿಮಗೆ ಸಿಕ್ಕಿರುವ ಈ ಜ್ಞಾನವನ್ನ ಅದ್ಭುತವಾಗಿ ಉಪಯೋಗ ಮಾಡಿ ಅದನ್ನ ಇತರರಿಗೂ ತಿಳಿಯಪಡಿಸುವಂತೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತಹ ಪ್ರಸನ್ನ ಕುಮಾರ್ ಅವರಿಗೆ ನಾನು
ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಸವಿಸ್ತಾರವಾಗಿ ಅರ್ಥ ಆಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಅದನ್ನ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕೇಳ್ತಾ ಇಲ್ಲ ರಾಜು ಮಾತಾಡೋದು. ನಮ್ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿದ್ರು. ಕೇಳ್ತಾ ಇಲ್ವಾ ನಾನೇ ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆ ಸರ್. ನಮ್ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಓಕೆ. ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನಾ ವಿಜ್ಞಾಪನೆಗಳು ಈಗಾಗಲೇ ಕೆಲವೊಂದು ತಮಗೆ ಗೊತ್ತಿರುವುದರಿಂದ ನಾವು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗೂ ಶೇಖರ್ ಫಿಲಿಪ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, pray for my family, Pastor. ಪ್ರೇಮನಾಥ್ ಸರ್ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್ ನಮ್ ಕುಟುಂಬಕ್ಕೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಸರ್. ಚಂದ್ರಮ್ಮ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಕವಿತಾ ಅವರ ಜಾಬ್ಗೋಸ್ಕರ ಫಸ್ಟ್. ದಯಾನಂದ್ ಅಂತ ಪ್ರೇಯರ್ ಮಾಡಿ ಪಾಸ್ಟರ್. ಓಕೆ, ದಯಾನಂದ್ ಅವರಿಗೆ. ಮತ್ತೆ ಯಾರಮ್ಮ? ಕವಿತಾ ಕವಿತಾ ಜಾಬ್ಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಬಳ್ಳಾರಿ ಅವರ ಸಭೆಗಾಗಿ, ಅವರ ಆಲಯಕ್ಕಾಗಿ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ದಯಾನಂದ್ ಮತ್ತು ವಿಕ್ರಮ ಮತ್ತು ಫಾರ್ ಮೈ ಫ್ಯಾಮಿಲಿ. ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಪಾಸ್ಟರ್ ಚಂದ್ರಮ್ಮ ಅವ್ರದ್ದು ಏನ್ ಪಾಸ್ಟರ್? ಅವ್ರ ಕುಟುಂಬದ ಸಮಸ್ಯೆ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ಈ ಒಂದು ಚಿಕ್ಕ ಗುಂಪನ್ನು ನಿನ್ನ ಸನ್ನಿಧಿಯಲ್ಲಿ ಸೇರಿಸಿ ಅಪ್ಪ ತಂದೆ ಅಮೂಲ್ಯವಾದ ವಾಕ್ಯಗಳನ್ನ ನಾವು ಆಳವಾಗಿ ತಿಳ್ಕೊಳ್ಳುವ ಹಾಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿದ್ದೆ ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ವಾಕ್ಯಗಳನ್ನ ಕಲಿಯಲಿಕ್ಕೆ ಸ್ವಾಮಿ ನಿನ್ನ ದಾಸರು ಸ್ವಾಮಿ ಒಂದು ಒಳ್ಳೆ ವೇದಿಕೆಯನ್ನು ಕೊಟ್ಟು ಅದರಲ್ಲಿ ಸ್ವಾಮಿ ನಿನ್ನ ಭಕ್ತರಾದ ಪ್ರಸನ್ನ ಅವರನ್ನ ಬೋಧಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಸ್ವಾಮಿ. ಇವರ ಮೂಲಕ ಅನೇಕ ಅಂಶಗಳನ್ನ ನಾವು ಈ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳಲ್ಲಿ ಹಿಂದೆಯೂ ಕೇಳಿದ್ದೆವು, ಆದರೆ ಪ್ರತಿ ದಿನವೂ ಕೇಳುವಂತ ವಿಷಯಗಳು ನಮಗೆ ಹೊಸದಾಗಿ ತೋರಿ ಬರುವ ಹಾಗೆ ನೀನು ನಮಗೆ ಒಳ್ಳೆಯ ಜ್ಞಾನವನ್ನ ದಯಪಾಲಿಸಿಕೊಟ್ಟದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ ಸ್ವಾಮಿ. ಅಪ್ಪ, ಆ ಒಂದು ಲಂಡನ್ ನಲ್ಲಿ ನಿನ್ನ ಒಂದು ಬೈಬಲ್ ಸೊಸೈಟಿ ಸ್ಥಾಪನೆ ಆಗುವ ಅನೇಕ ಭಕ್ತರು ತಮಗೆ ಸತ್ಯವೇದ ಬೇಕೆಂಬುದಾಗಿ ಅವರು ಬೇಡಿಕೊಂಡಿದ್ದರ ಪರಿಣಾಮ ಪ್ರಾರ್ಥನೆಯ ಬಲವು ಸ್ವಾಮಿ ಸತ್ಯವೇದಗಳನ್ನ ಎಲ್ಲರಿಗೂ ದೊರೆಯುವಂತೆ ಸ್ವಾಮಿ. ಅದರ ಮೂಲಕ ಅವರು ವಿಶೇಷ ಜ್ಞಾನವನ್ನ ಪಡ್ಕೊಂಡ್ರು ಸ್ವಾಮಿ. ಲೌಕಿಕ ವಿಷಯಗಳಿಗಾಗಿ ಅವರು ಪ್ರಾರ್ಥಿಸ್ಲಿಲ್ಲಪ್ಪ, ಆದರೆ ಆತ್ಮೀಕವಾಗಿ ಆಳವಾಗಿ ಅಧ್ಯಯನ ಮಾಡಲು ಆಸಕ್ತಿಯಿಂದ ಸತ್ಯವೇದಕ್ಕಾಗಿ ಬೇಡಿಕೊಂಡಂತ ಆ ಮಕ್ಕಳ ಮೂಲಕವಾಗಿ ಈ ದಿವಸದಲ್ಲಿ ನೀನು ನಮಗೂ ಕೂಡ ಸತ್ಯವೇದವನ್ನು ಒದಗಿಸಿದ್ದೆ ಸ್ವಾಮಿ. ಆದರೆ ತಂದೆಯೇ, ಈಗ ಇದು ಕೇವಲ ಹತ್ತಿರದಲ್ಲಿದ್ದರೂ ಅದು ನಮಗೆ ಹೊಸ ವಿಷಯಗಳನ್ನ ತಿಳಿಯಲು ಆಸಕ್ತಿ ಇಲ್ಲದಂತಹ ಒಂದು ಸನ್ನಿವೇಶ ಒದಗಿ ಬಂದಿದೆ ಸ್ವಾಮಿ. ಇದಕ್ಕಾಗಿ ವಿಷಾದಿಸ್ತೇವಪ್ಪ. ಅಪ್ಪ,
ಕೊಟ್ಟಿರುವಂತ ಈ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನ ಕಲಿಯಲಿಕ್ಕೆ, ಅದರಲ್ಲೂ ಇಡೀ ಸತ್ಯವೇದದಲ್ಲಿ ಪ್ರಮುಖವಾಗಿ ತಂದೆಯೇ ದಾನಿಯೇಲ ಮತ್ತು ಪ್ರಕಟಣೆಯ ಪುಸ್ತಕಗಳನ್ನ ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ನೀನು ಎಲ್ಲರಲ್ಲಿ ಮನಸ್ಸು ಮಾಡು ಸ್ವಾಮಿ. ಅದನ್ನ ತಿಳಿಸುವಂತ ನಿನ್ನ ಭಕ್ತರನ್ನ ನೀನು ಉಪಯೋಗಿಸ್ಕೋ ಸ್ವಾಮಿ. ಅವರು ಈ ಕಾರ್ಯದಲ್ಲಿ ತೊಡಗುವಾಗ ಸ್ವಾಮಿ, ಅನೇಕ ಭಕ್ತರು ಈ ವಾಕ್ಯಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡು ಸ್ವಾಮಿ. ಕೊಟ್ಟಿದ್ದೇ ಆದರೆ ಸದುಪಯೋಗ ಪಡಿಸ್ಕೊಳ್ತಿಲ್ಲಪ್ಪ ತಂದೆ. ಕೊಟ್ಟಂತ ಈ ನಮ್ಮ ಈ ಕುಟುಂಬಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಸ್ವಾಮಿ. ಕೊನೆ ಕಾಲದಲ್ಲಿ ನಡೆಯುವಂತ ಘಟನೆಗಳ ಬಗ್ಗೆ ಮತ್ತು ಹಿಂದಿನ ಚರಿತ್ರೆಯ ಬಗ್ಗೆ ನಾವು ಕಲಿತು ನಮ್ಮ ಒಂದು ಜ್ಞಾನಾಭಿವೃದ್ಧಿಯಿಂದ ಸ್ವಾಮಿ ನಿನ್ನನ್ನು ಆರಾಧಿಸುವ ಹಾಗೆ, ಸತ್ಯವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳುವ ಹಾಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಇದಕ್ಕಾಗಿ ಮತ್ತೊಮ್ಮೆ ಕೋಟಿ ಕೋಟಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಅಪ್ಪ. ಈ ವಾಕ್ಯಗಳನ್ನ ಒದಗಿಸಿಕೊಟ್ಟಂತ ಪ್ರಿಯ ಮಗನ ತಲಾಂತನ ಇನ್ನೂ ಹೆಚ್ಚೆಚ್ಚಾಗಿ ಬಲಪಡಿಸು ಸ್ವಾಮಿ. ಇನ್ನೂ ಅನೇಕ ಕಡೆಗಳಲ್ಲಿ ತನ್ನ ಒಂದು ತಲಾಂತನ್ನ ಪ್ರಯೋಗಿಸುವ ಅವಕಾಶ ಕೊಡು ಸ್ವಾಮಿ. ಪ್ರಸಾರ ಮಾಡ್ಲಿಕ್ಕೆ ಅವಕಾಶ ಕೊಡು ಸ್ವಾಮಿ. ಅದನ್ನು ಸ್ವೀಕರಿಸುವಂತ ಆತ್ಮಗಳನ್ನು ನೀನು ಒದಗಿಸಿಕೊಡು ಸ್ವಾಮಿ. ಈ ವೇದಿಕೆಯಲ್ಲಿ ಸ್ವಾಮಿ ಬಸವರಾಜರವರು ಕೂಡ ತಮ್ಮ ಒಂದು ಪ್ರಯತ್ನದ ಮೂಲಕ ಒಳ್ಳೆ ಅಂಶಗಳನ್ನ ತಿಳಿಸ್ಲಿಕ್ಕೆ ಇದು ಸಹಕಾರಿಯಾದಕ್ಕಾಗಿ ಸ್ವಾಮಿ ಅವರಿಗೂ ತಕ್ಕ ಪ್ರತಿಫಲವನ್ನ ನೀನು ಒದಗಿಸಿಕೊಡು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಕೂಡಿ ಬಂದಂತ ಎಲ್ಲರನ್ನ ನೀನು ಹೆಸರಾಗಿ ಆಶೀರ್ವದಿಸಬೇಕು ಸ್ವಾಮಿ. ತಂದೆಯಾದ ದೇವರೇ, ಕೊಟ್ಟಂತ ಆತ್ಮಿಕ ಮನ್ನಕ್ಕಾಗಿ ಎಷ್ಟು ಸ್ತೋತ್ರ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಸ್ವಾಮಿ. ತಂದೆ, ಇಡೀ ಸತ್ಯವೇದವನ್ನ ನಾವು ಎಷ್ಟು ಸಾರಿ ಓದಿದ್ರು ಪ್ರತಿ ಸಾರಿಯೂ ಹೊಸ ಹೊಸ ಅಂಶಗಳು ನಮ್ಮ ಕಿವಿಗೆ ಬೀಳುತ್ತಲೇ ಇರ್ತವೆ ಸ್ವಾಮಿ. ನಮ್ಮ ತಪ್ಪುಗಳ ಅರಿವಿಕೆ ಆಗುತ್ತಲೇ ಇರ್ತವೆ ಹಿಂದಿ ನಡೆಯುವಂತೆ ಸ್ವಾಮಿ. ನಮ್ಮೆಲ್ಲರಲ್ಲಿ ನೀನು ಮಾತನಾಡು ಹಾಗೂ ತಂದೆ, ಈ ವಾಕ್ಯಗಳ ಮೂಲಕ ನಮ್ಮನ್ನ ನಿನ್ನ ವಾಕ್ಯದ ಬೆಳಕಿನಲ್ಲೇ ನಡೆಸಿ ಕಾಪಾಡಪ್ಪ. ನಿನ್ನ ನಿತ್ಯ ರಾಜ್ಯಕ್ಕೆ ಸೇರುವಂತ ಮಾರ್ಗವನ್ನ ನೀನು ತೋರಿಸಿದ್ದಿ. ಆ ಮಾರ್ಗದಲ್ಲಿ ನಾವು ಶಕ್ತಿಯನ್ನ ಕೊಡು ಸ್ವಾಮಿ. ನಿನ್ನ ಆತ್ಮನ ಬಲ ಬೇಕಿದೆ ಸ್ವಾಮಿ. ಲೌಕಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ತೋರದೆ ಅದು ಬೇಕು ಸ್ವಾಮಿ. ಆದರೂ ಎಷ್ಟು ಬೇಕೋ ಅಷ್ಟರಲ್ಲಿ ನಾವು ತೃಪ್ತರಾಗಿತ್ತು ಅಪ್ಪ. ಮೊದಲು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತ ಮನಸ್ಸನ್ನ ನಮ್ಮೆಲ್ಲರಲ್ಲಿ ನೀನು ದಯಪಾಲಿಸಿಕೊಟ್ಟು ತಂದೆ, ನಿನ್ನ ನಿತ್ಯ ರಾಜ್ಯಕ್ಕೆ ಎಲ್ಲರನ್ನ ನಿನ್ನಲ್ಲಿ ಭರವಸೆ ಇಟ್ಟಂತ ಪ್ರತಿ ಒಬ್ಬೊಬ್ಬರನ್ನ ನೀನು ಸೇರಿಸು. ಜೊತೆಗೆ ಸ್ವಾಮಿ ಅವರ ಕುಟುಂಬ ವರ್ಗದವರನ್ನೂ ಕೂಡ ನಿನ್ನ ಹಾದಿಯಲ್ಲಿ ನಡೆಸಿ ನಿನ್ನ ರಾಜ್ಯದಲ್ಲಿ ಸೇರಿಸಬೇಕಾಗಿ ಮೊರೆಯಿಡ್ತೇನೆ ಅಪ್ಪ. ಅನೇಕ ಮಕ್ಕಳು ಸ್ವಾಮಿ ನಂಬಿಕೆಯಿಂದ ನಿನ್ನ ಸನ್ನಿಧಿಗೆ ಬಂದು ತಂದೆಯೇ ನಿನ್ನ ವಾಕ್ಯಗಳನ್ನ ಕೇಳುವುದು ಸ್ವಾಮಿ ಕಾರ್ಯ ಸ್ವಕಾರ್ಯ ಎಂದು ಹೇಳುವ ಹಾಗೆ ತಂದೆಯೇ, ನಮ್ಮ ಮಾನಸಿಕ ವೇದನೆಗಳನ್ನ, ಕಷ್ಟ ನೋವು ಸಂಕಟಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೂ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಇಡ್ಲಿಕ್ಕೆ ಬಂದಿರುವಾಗ ಸ್ವಾಮಿ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನ ನೀನು ಲಾಲಿಸಿ ಸದುತ್ತರವನ್ನ ಕೊಡಬೇಕು ಸ್ವಾಮಿ. ಈಗಾಗಲೇ ಪ್ರಾರ್ಥನೆಯ ಬಲ ಏನೆಂಬುದನ್ನ ತಿಳಿಸಿಕೊಟ್ಟಿದ್ದೆ ಅನೇಕರಿಗೆ ಸ್ವಾಮಿ. ಇದರ ಬಲದ ಅರ್ಥ ಗೊತ್ತಾಗಿದೆ ಸ್ವಾಮಿ. ತಂದೆ, ಅವರು ನಿನಗಾಗಿ ಸಾಕ್ಷಿಯ ಮಕ್ಕಳಾಗಿ ಇದ್ದಾರೆ ಸ್ವಾಮಿ. ಸಾಕ್ಷಿ ಹೇಳಿದ್ದಾರೆ ಸ್ವಾಮಿ. ಅದರಂತೆ ದೈವ ಭಾಗ್ಯವನ್ನ ಅವರಿಗೆ ದಯಪಾಲಿಸಿಕೊಡು ಸ್ವಾಮಿ. ಈಗಲೂ ಕೂಡ ಸ್ವಾಮಿ ಅನೇಕ ಬೇಡಿಕೆಗಳನ್ನ ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸುವವಳಾಗಿದ್ದೇನಪ್ಪ. ಈ ನಿನ್ನ ಸನ್ನಿಧಿಗೆ ಬರಲು ನಮ್ಮ ಪಾಪಗಳು ಅಡ್ಡಿಯಾಗಿದ್ದರೆ ದಯಮಾಡಿ ನಮ್ಮನ್ನ ಕ್ಷಮಿಸಿ ನಮ್ಮ ಪ್ರಾರ್ಥನೆಗೆ ನಿನ್ನ ಸದುತ್ತರವನ್ನ ದಯಪಾಲಿಸಿಕೊಡ್ಬೇಕು ಅಪ್ಪ. ಯೇಸುವೆ, ಈ ದಿವಸದಲ್ಲಿ ಸ್ವಾಮಿ ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರ ಕುಟುಂಬದಲ್ಲಿ ವಿಕ್ರಮ್ ಮತ್ತು ದಯಾನಂದ್
ಈ ಮಕ್ಕಳಿಗಾಗಿ ಅವರು ಮೊರೆ ಇಡ್ತಾ ಇದ್ದಾರಪ್ಪ. ಅವರ ಮೊರೆಯನ್ನೆಲ್ಲ ಆಲಿಸು ಸ್ವಾಮಿ. ಕರುಣೆ ತೋರಿಸಪ್ಪ ಸ್ವಾಮಿ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಬೇಕಿದೆಯಪ್ಪ. ಯಾವ ರೀತಿ ಕಷ್ಟ ತೊಂದರೆಗಳಿವೆ ಗೊತ್ತಿಲ್ಲ. ಮಗಳು ರೇಖಾಳನ್ನ ನೀನು ಸ್ವಸ್ಥಗೊಳಿಸಿದ್ದೆ ಸ್ವಾಮಿ. ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ಆ ಮಗಳಿಗೆ ಜ್ಞಾನವನ್ನ ನೀನು ದಯಪಾಲಿಸಿಕೊಟ್ಟಿದ್ದೆ. ಹಾಗೂ ನೀನು ಸಂಪೂರ್ಣ ಸ್ವಸ್ಥತೆಯನ್ನು ಕೊಟ್ಟು ಆ ಮಗಳು ಸ್ವಾಮಿ ನಿನ್ನ ನಿತ್ಯ ರಾಜ್ಯಕ್ಕೆ ಸೇರುವಂತಹ ಒಂದು ಅವಕಾಶವನ್ನು ಕೂಡ ನೀನು ದಯಪಾಲಿಸ್ಬೇಕು. ಇಡೀ ಕುಟುಂಬ ವರ್ಗವೇ ನಿನ್ನನ್ನ ಆರಾಧಿಸುವಂತ ಸನ್ನಿವೇಶವನ್ನು ಕಲ್ಪಿಸು ಸ್ವಾಮಿ. ಹಾಗೆ ಸಹೋದರ ಲೋಕೇಶ್ ಅವರ ಕುಟುಂಬಕ್ಕಾಗಿ ಬೇಡ್ಕೊಳ್ತೇನೆ. ಅವರು ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ತಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮಂಗಳ ಆರು ಹಾಗೂ ಸ್ವಾಮಿ ಯಶವಂತ್ ಈ ಮಗನಿಗಾಗಿ ಮೊರೆ ಇಟ್ಟಿದ್ದಾರೆ ಸ್ವಾಮಿ. ತಂದೆಯೇ, ಆ ಮಗನ ಜೀವಿತದಲ್ಲಿ ಆ ಮಗನಿಗೆ ಸ್ವಾಮಿ ನಿನ್ನ ಕರುಣೆ ತೋರಿಸಪ್ಪ. ಜೀವ ಎಂಬುದು ಎಷ್ಟು ಪ್ರಾಮುಖ್ಯವಾದ, ಜೀವಿತವು ಅಷ್ಟೇ ಪ್ರಾಮುಖ್ಯವಾದ ತಂದೆ. ಅದನ್ನ ನೀನು ಆಯಿಸ್ಕೊಟ್ಟಿರುವ ಕಾಲದವರೆಗೂ ಉಳಿಸಿಕೊಂಡು ನಿನಗೆ ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸಲಿಕ್ಕಾಗ ಆ ಮಗನನ್ನ ನೀನು ಕರುಣಿಸಿ. ಕಾಲಿಗೆ ಆಗಿರುವಂತ ಗಾಯವನ್ನ ನೀನು ಗುಣಪಡಿಸು ಸ್ವಾಮಿ. ಅಪ್ಪ ತಂದೆಯಾದ ದೇವರು, ಆ ಮಕ್ಕಳನ್ನ ಸ್ವಾಮಿ ನೀನೇ ಸಂತೈಸ್ಬೇಕು ತಂದೆ. ಹಾಗೆ ರವಿ ಬಳ್ಳಾರಿ ಮಗನಿಗೋಸ್ಕರ ಬೇಕು. ಆ ಮಗನ ತಾಯಿಯನ್ನ ನೀನು ಮುಟ್ಟು ಸ್ವಾಮಿ. ಆ ಮಗಳಿಗೆ ಯಾವ ನೋವು ಬೇನೆಗಳಿವೆಯೋ ಎಲ್ಲದರಿಂದ ಬಿಡುಗಡೆ ಕೊಡು ಸ್ವಾಮಿ. ಹಾಗೂ ರವಿ ಆ ಮಗನ ಜೀವಿತದಲ್ಲಿ ಸ್ವಾಮಿ ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆಗಾಗಿ ಮೊರೆ ಇಡುತ್ತಿರುವಾಗ ಅಪಹತ ಎಲ್ಲವನ್ನ ನೀನು ಬಲ್ಲಾತನಾಗಿದ್ದೆ ಸ್ವಾಮಿ. ಆತನು ನಿನ್ನ ಆಲಯ ಕಟ್ಟಡಕ್ಕಾಗಿಯೂ ಕೂಡ ನಿನ್ನಲ್ಲಿ ಮೊರೆ ಇಡುವಾಗ ಅಪ್ಪ ತಂದೆ ನಿನ್ನ ಚಿತ್ತದಂತೆ ನೀನು ನಡೆಸಬೇಕು ಸ್ವಾಮಿ. ಎಲ್ಲವೂ ನಿನ್ನ ಆಲೋಚನೆಯಂತೆ ನಡೆಯುತ್ತದೆ ಹೊರತು ನಮ್ಮ ಆಲೋಚನೆಯಂತೆ ಅಲ್ಲ ಸ್ವಾಮಿ. ಆದರೂ ಅದನ್ನು ಜ್ಞಾಪಿಸಿ ಪ್ರಾರ್ಥಿಸುತ್ತಿರುವಾಗ ಸ್ವಾಮಿ ಕರುಣೆ ತೋರಿಸಿ ನಿಮ್ಮ ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರಿ ವರಲಕ್ಷ್ಮಿ ಮತ್ತು ಕವಿತಾ ನಿಮ್ಮ ಮಕ್ಕಳ ಕುಟುಂಬಕ್ಕೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ ತಂದೆಯೇ. ಕವಿತಾ ಮಗಳ ಉದ್ಯೋಗಕ್ಕೋಸ್ಕರ ಬೇಡ್ತಾ ಇರುವಾಗ ತಂದೆಯ ಮಗಳು ಇಷ್ಟು ಸಂಕಟದಿಂದ ನಿನ್ನಲ್ಲಿ ಮೊರೆ ಇಡ್ತಿದ್ದಾಳೆ. ಯಾವ ತೊಂದರೆಗಳಿವೆಯೋ ಅವಳ ವಿದ್ಯಾಭ್ಯಾಸಕ್ಕೆ ತಕ್ಕಂತ ಒಳ್ಳೆಯ ಹುದ್ದೆಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಇದರ ಮೂಲಕ ಆ ಮಗಳು ನಿನಗೆ ಸ್ತುತಿ ಯಜ್ಞಗಳನ್ನ ಸಲ್ಲಿಸುವಂತಹ ಕೃಪಾಶೀರ್ವಾದ ನೀನು. ಚಂದ್ರಮ್ಮ ಅವರ ಕುಟುಂಬದ ಸಮಸ್ಯೆ ಏನಿದೆಯೋ ಅದನ್ನ ನಿವಾರಿಸು. ಹಾಗೂ ತಂದೆಯಾದ ದೇವರೇ, ನಿನ್ನ ಒಂದು ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಸ್ವಾಮಿ ಯಾವ ಕೊರತೆ ಇಲ್ಲದ ರೀತಿಯಲ್ಲಿ ನೀನು ನಡೆಸಿ ಕಾಯುವಾತನಾಗಿದ್ದೆ ಸ್ವಾಮಿ. ಅಪ್ಪ ತಂದೆಯಾದ ಹಾಗೂ ರವಿ ರವಿ ಅವರಿಗೋಸ್ಕರವಾಗಿ ಮತ್ತು ತ್ಯಾಗರಾಜ್ ಡೇವಿಡ್ ಅವರು ಹಾಗೂ ಎಬೆಲ್ ಪ್ರಕಾಶ್ ಹಾಗೂ ಡಿ ಸಾಮ್ಯಲ್ ಇವರೆಲ್ಲರಿಗೋಸ್ಕರವಾಗಿ ಮೊರೆ ಇಡ್ತೇನಪ್ಪ. ಇವರ ಕಷ್ಟಗಳನ್ನ ಸ್ವಾಮಿ ನೀನು ಆಲಿಸಿ ಪ್ರಾರ್ಥನೆಯ ವಿಜ್ಞಾಪನೆಗಳ ಮೂಲಕ ನಿನ್ನ ಸನ್ನಿಧಿಗೆ ಈ ಒಂದು ಸಮಸ್ಯೆಗಳು ಬಂದು ಸ್ವಾಮಿ, ಈ ಒಂದು ಸಮಸ್ಯೆಗಳು ಬೇಡಿಕೆಗೆ ಬಂದು ಅಪ್ಪ ತಂದೆಯೇ ನೀನು ಸದುತ್ತರವನ್ನ ಕೊಟ್ಟೆ ಸ್ವಾಮಿ. ಅವರಿಗೆ ಆರೋಗ್ಯವನ್ನ ಕೊಟ್ಟೆ ಸ್ವಾಮಿ, ಚೇತರಿಸಿಕೊಳ್ಳುವ ಶಕ್ತಿ ಕೊಟ್ಟೆ, ಜೀವಿತರ ಸಂಖ್ಯೆಯಲ್ಲಿ ಉಳಿಸಿದೆ ಸ್ವಾಮಿ. ಇನ್ನು ಇವರ ಕರ್ತವ್ಯ ಅಪ್ಪ ತಂದೆ ನಿನ್ನನ್ನು ಆರಾಧಿಸುವುದು, ನಿನಗೆ ಸ್ತೋತ್ರವನ್ನ ಮಾಡುವುದು ಮತ್ತು ಸುವಾರ್ತೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಾಗಿದೆ. ಈ ಕಾರ್ಯದಲ್ಲಿ ಮಕ್ಕಳನ್ನ ನೀನು ಉಪಯೋಗಿಸು ಸ್ವಾಮಿ. ಅಪ್ಪ ತಂದೆ ಹಾಗೆಯೇ ಸಹೋದರ ಜಾನ್ ಡೇವಿಡ್ಗೋಸ್ಕರ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಅವ್ರ ತಾಯಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಆ ಮಗಳು ಸ್ವಾಮಿ, ಆ ಮಗಳು ಸೊಂಟದ ನೋವಿನಿಂದ ಕಾಲು ನೋವಿನಿಂದ ಬಳಲುತ್ತಿರುವಾಗ ಆ ಮಗಳಿಗೆ ಸ್ವಾಮಿ
ಮೂಳೆಯನ್ನ ನೀನು ಜೋಡಿಸಪ್ಪ ಸ್ವಾಮಿ. ತಂದೆ ಮಕ್ಕಳನ್ನ ನೋವುಗಳನ್ನ ನೀನು ಹೋಗಲಾಡಿಸು ಸ್ವಾಮಿ. ಮುಪ್ಪಿನ ವಯಸ್ಸಿನಲ್ಲಿ ಸ್ವಾಮಿ ನೀನೇ ಆ ಮಗಳಿಗೆ ಆಧಾರವಾಗಿರು ಸ್ವಾಮಿ. ಅಪ್ಪ ತಂದೆ ಆ ಕುಟುಂಬಕ್ಕೂ ನೀನು ಆಧಾರವಾಗಿರು. ಕುಟುಂಬದಲ್ಲಿರುವಂತ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸು. ಸಹೋದರ ಡೇವಿಡ್ ಅವರ ಕಣ್ಣಿನ ಒಂದು ಕಾಂತಿಯನ್ನ ಹೆಚ್ಚಿಸು ಸ್ವಾಮಿ. ಪ್ರಕಾಶಮಾನವಾದ ಬೆಳಕನ್ನ ಕೊಟ್ಟು ಉತ್ತಮ ದೃಷ್ಟಿಯಿಂದ ಆ ಮಗನು ನಿನ್ನ ವಾಕ್ಯಗಳನ್ನ ಓದುವ ಹಾಗೆ, ಕಲಿಯುವ ಹಾಗೆ, ಇತರರಿಗೆ ಸಾರುವ ಹಾಗೆ, ಹಾಗೂ ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಹಾಗೆ ಆ ಮಗನನ್ನು ಆಶೀರ್ವದಿಸಿ ನಡೆಸಿ ಕಾಪಾಡುವ ಸ್ವಾಮಿ. ಹಾಗೂ ತಂದೆ ದೇವರೇ, ಇನ್ನು ನಾವು ಯಾರ ಹೆಸರನ್ನ ಬಿಟ್ಟಿದ್ದೇವೋ ಸ್ವಾಮಿ, ದಯಮಾಡಿ ಈ ಒಂದು ಕುಟುಂಬದಲ್ಲಿ ಇರುವಂತ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನ ನೀನು ಮುಟ್ಟು ಸ್ವಾಮಿ. ಪ್ರಸನ್ನ ಕುಮಾರ್ ಪಾಸ್ಟರ್ ಇವರ ಕುಟುಂಬವನ್ನ ಆಶೀರ್ವದಿಸು ಸ್ವಾಮಿ. ಅವರ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಎಲ್ಲರನ್ನ ನೀನು ಆಶೀರ್ವದಿಸಿ ಸ್ವಾಮಿ. ಇವರು ತಮ್ಮ ಸೇವೆಯಲ್ಲಿ ನಿನ್ನ ಘನಪಡಿಸುವ ಹಾಗೆ ನಿನ್ನ ಕೃಪಾ ಆಶೀರ್ವಾದ ನೀಡು. ಸಹೋದರಿ ರತ್ನ ಇವರಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಮಗಳ ಕುಟುಂಬದಲ್ಲಿ ನೀನು ನಾಯಕನಾಗಿದ್ದು ನಡೆಸಪ್ಪ ಸ್ವಾಮಿ. ಹಾಗೂ ತಂದೆಯಾದ ದೇವರ ಸಹೋದರ ವಿಜಯ್ ಕುಮಾರ್ ಅವರ ಕುಟುಂಬವನ್ನು ಕೂಡ ನೀನು ಸಂತೈಸಿ ನಡೆಸುತ್ತಾರೆ. ಅದೇ ರೀತಿಯಲ್ಲಿ ಅಮ್ಮಗೋಡವರು, ಯಶವಂತ ಅಮ್ಮಗೋಡವರ ಕುಟುಂಬ, ಅವರ ಕುಟುಂಬದಲ್ಲಿ ಸ್ವಾಮಿ ನೀನು ನಾಯಕನಾಗಿದ್ದು ಸಹೋದರಿ ಪದ್ಮಿನಿಗೆ ಸ್ವಾಮಿ ಆರೋಗ್ಯ ಭಾಗ್ಯವನ್ನು ಕೊಟ್ಟೆ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ, ಕೃತಜ್ಞತೆಗಳಪ್ಪ. ಅದೇ ರೀತಿಯಲ್ಲಿ ಸಹೋದರಿ ರಾಜೇಶ್ವರಿ ಮತ್ತು ಇನ್ನು ಅನೇಕ ಸ್ತ್ರೀಯರು ಸ್ವಾಮಿ ನಮ್ಮ ಕೂಟದಲ್ಲಿ ಭಾಗವಹಿಸುವಾಗ ಎಲ್ಲ ಸ್ತ್ರೀಯರು ಸ್ವಾಮಿ ಪ್ರಾರ್ಥನಾ ವೀರರಾಗಿ ಎಲ್ಲ ಮಕ್ಕಳನ್ನ ನೀನು ಹೆಸರಾಗಿ ಅವರ ಕುಟುಂಬಗಳನ್ನ ಆಶೀರ್ವದಿಸಿ ನಡೆಸಿ ಕಾಪಾಡು ಸ್ವಾಮಿ. ಇನ್ನು ಈ ಕೂಟಕ್ಕೆ ಬರ್ಬೇಕಾದಂತ ಎಲ್ಲಾ ನಿನ್ನ ಭಕ್ತಾದಿಗಳನ್ನ ಆಶೀರ್ವದಿಸು. ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರು ಯಾವ ಕಾರಣದಿಂದ ಬಂದಿಲ್ವೋ ಗೊತ್ತಿಲ್ಲಪ್ಪ ಸ್ವಾಮಿ. ಅವರನ್ನು ಕೂಡ ಈ ಕೂಟದಲ್ಲಿ ನೀನು ಸೇರಿಸಿ ಅವರು ಕೂಡ ತಮ್ಮ ತಲಾಂತನ್ನು ಪ್ರದರ್ಶಿಸುವಂತ ಅವಕಾಶವನ್ನ ತಂದೆಯಾದ ದೇವರೇ, ಈ ರಾತ್ರಿಯಲ್ಲಿ ನಮಗೆ ಕೊಟ್ಟಂತ ಆತ್ಮಿಕ ಮನ್ನಕ್ಕಾಗಿ ಮತ್ತೊಮ್ಮೆ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತ ಬೆಳಗ್ಗೆ ಎದ್ದು ಮತ್ತೊಮ್ಮೆ ಸ್ವಾಮಿ ಅನುದಿನದ ಮನ್ನವನ್ನ ಸ್ವೀಕರಿಸುವ ಅವಕಾಶವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟು ಇಡೀ ದಿನವನ್ನ ನಾವು ನಿನ್ನ ಒಂದು ಮನ್ನದ ಮೂಲಕ ಚೈತನ್ಯದಿಂದ ಕಳೆಯುವ ಹಾಗೆ ನೀನೇ ನಡೆಸು ಸ್ವಾಮಿ. ನಾವು ಮುಖ್ಯವಾಗಿ ಪಾಸ್ಟರ್ ರಾಜರವರನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಪ್ಪ. ಸಂಜೆ ಮತ್ತು ಬೆಳಗ್ಗೆ ಎರಡೂ ಸಮಯದಲ್ಲಿಯೂ ಈ ಕಾರ್ಯಕ್ರಮವಂತ ಇವರು ವಾರಿಯಾಗಿದ್ದು ನಡೆಸ್ಬೇಕಾದರೆ ಅದರ ಒಂದು ಅನುಭವಿಸಿದರೆ ಮಾತ್ರ ಈ ಕಷ್ಟಗಳು ಅರಿವಾಗುತ್ತವೆ. ಆದರೆ ನಿನ್ನ ಸೇವೆಗಾಗಿ ತನ್ನನ್ನು ತೊಡಗಿಸಿಕೊಂಡಿರುವಾಗ ಅಪ್ಪ ತಂದೆಯ ಮಗನಿಗೆ ಯಾವುದೇ ರೀತಿಯ ಒಂದು ಕೊರತೆಗಳು ಉಂಟಾಗದ ಹಾಗೆ ನಡೆಸಿ ಆಶೀರ್ವದಿಸಿ ಕಾಯ್ತಾ ಬರ್ಬೇಕಾಗಿ ಮತ್ತು ಎಲ್ಲರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ಸ್ವಾಮಿ ಯೇಸುವೆ. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಪ್ರಸನ್ನ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ. ಆಮೆನ್. ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಮಹಾನ್ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವು ತಲೆಬಾಗಿ ಬಂದಿರತಕ್ಕಂಥ ಎಲ್ಲಾ ನಿನ್ನ ವಿಶ್ವಾಸಿಗಳ ಮೇಲೆ, ಕಾರಣಾಂತರದ ಬಾರದೇ ಇರತಕ್ಕಂಥ ವಿಶ್ವಾಸಿಗಳ ಮೇಲೆ, ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಬೋಧಕರ ಮೇಲೆ ನಿನ್ನ ಪ್ರಸನ್ನತೆ ಇಂದು ಎಂದೆಂದು ಸದಾ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. 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 ಫಸ್ಟ್ ಸಾಲಮನ್ ರವರಿಗೆ ನಾನು ಪ್ರಾರ್ಥನೆ ಮಾಡ್ಲಿಲ್ಲ, ಮರ್ತು ಬಿಟ್ಟೆ.
ದಯವಿಟ್ಟು ಅವ್ರಿಗೆ ಕ್ಷಮತೆ ಕೇಳಿ. ಆದ್ರೆ ಸರಿ. ದೇವರ ಸನ್ನಿಧಿಯಲ್ಲಿ ಬೇಡ್ಕೊಳ್ತೀನಿ ಅವ್ರಿಗೋಸ್ಕರ. ತೊಂದರೆ ಇಲ್ಲ. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹೇಮಲತಾ ಭಕ್ತರಾಜ್ ಅಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. Thank you. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಬೆಂಜಮಿನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತ ಪಾಠವನ್ನು ನಮಗೆ ನಡೆಸಿಕೊಟ್ಟಂತಹ ಹಿರಿಯರಾದಂತ ಬೋಧಕರಂತ ಪ್ರಸನ್ನ ಕುಮಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅದ್ಭುತವಾದ ಪಾಠಗಳು. ಈ ಪಾಠಗಳನ್ನ ಕಲಿಬೇಕಾದ್ರೆ ನಾನಾ ವಿಧವಾದ ಸಮಸ್ಯೆಗಳು, ಶೋಧನೆಗಳು ಎದುರಾಗ್ತವೆ. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಈ ಪಾಠಗಳಲ್ಲಿ ಕಲಿತಕ್ಕಂಥ ವಿಷಯಗಳು ಬಹಳ ಬಹಳ ಅಮೂಲ್ಯವಾದವು. ಲೋಕಕ್ಕೆ ನಾವು ತಿಳ್ಕೊಂಡು ಲೋಕಕ್ಕೆ ಸಾರಬೇಕಾದಂತ ಅತ್ಯಮೂಲ್ಯವಾದ ಸಂಗತಿ. ಇದನ್ನ ತಿಳ್ಕೊಳ್ಳೋದಕ್ಕೆ ಬಹಳ ಅಡ್ಡಿಪಡಿಸುವಂತಹ ಪ್ರಯತ್ನವನ್ನ ಸಹಿತ ಮಾಡ್ತಾರೆ. ಅದಕ್ಕಾಗಿ ನಾವು ವೈಯಕ್ತಿಕವಾಗಿ ಕೂಟಗಳನ್ನ ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ರಿ. ಮತ್ತು ಯಾವುದೇ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಾಗ ಈ ಕೂಟಗಳಿಗಾಗಿ ವಿಶೇಷವಾದ ಒಂದು ಪ್ರಾರ್ಥನೆ ಇರಲಿ. ಈ ಪಾಠಗಳನ್ನ ನಡೆಸ್ಕೊಡೋದಕ್ಕೆ ನಮಗೆ ಬೋಧಕರುಗಳು ಬೇಕು, ಸೇವಕರು ಬೇಕು. ಆತ್ಮನಿಂದ ನಡೆಸಲ್ಪಡುವಂತಹ ದೇವರ ನಡೆಸುವಿಕೆಯಲ್ಲಿ ಬೆಳೆದಿರುವಂತಹ ನುರಿತಂತ ಬೋಧಕರುಗಳು ಈ ಪಾಠಗಳನ್ನ ನಡೆಸ್ಕೊಳ್ಬೇಕಾಗಿದೆ. ಅವರು ಮುಂದೆ ಬಂದು ಈ ಭಾರವನ್ನು ಹೊತ್ತುಕೊಂಡು ಈ ತ್ರೈಮಾಸಿಕದಲ್ಲಿ ಈ ಪಾಠಗಳನ್ನ ದೇವರ ಘನತೆಗಾಗಿ, ಮಹಿಮೆಗಾಗಿ ಲೋಕದಲ್ಲಿ ಇರುವಂತ ನಮ್ಮ ಜನರಿಗೆ ತಿಳಿಸುವುದಕ್ಕೆ ಕರ್ತನವರನ್ನ ಪ್ರೇರೇಪಿಸಲಿ, ಉಪಯೋಗಿಸಲಿ. ಮುಂದಾಗಿ ಬಂದು ಈ ಭಾರವನ್ನು ಹೊತ್ತುಕೊಳ್ಳಿ, ಅದಕ್ಕಾಗಿ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮಗೆ ಬೇಕಾದ ಆರೋಗ್ಯ, ಸುಕ್ಷೇಮ, ಸಮಾಧಾನವನ್ನು ಕೊಡಲಿ. ಹರ್ಷದಿಂದ ಎದ್ದು ಸಮಾಧಾನದಿಂದ ಮತ್ತೆ ನಾಳೆ ಬೆಳಿಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬರುವ ಹಾಗೆ ಕರ್ತನು ನಮ್ಮನ್ನು ನಡೆಸಲಿ. ಅಲ್ಲಿ ತನಕ ಕರ್ತನ ಕೃಪೆ ನಮ್ಮೆಲ್ಲರೊಂದಿಗಿರಲಿ. ಎಲ್ಲರಿಗೂ ಶುಭವಾಗಲಿ. ಈ ರಾತ್ರಿಯ ಶುಭಾಶಯ. Thank you, Pastor. Thank you so much. Thank you very much for lesson study. Thank you, ma, for a prayer. Thank you, Premanath. God bless you. Thank you, Pastor. Thank you very much. Thank you very much. Hindita madam, thank you for a prayer. Thank you. God bless you. Sannappa. 60 years. Very nice lesson study, sir. Thank you so much, sir. ಶರಣಪ್ಪ ಸರ್ ಇದ್ರು. Yes, sir. Yes, sir. So nice. ಇದು ಡೀಪ್ ಇರೋದ್ರಿಂದ ಅವಾಗ ಬರ್ರಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಯಾಕಂದ್ರೆ ಸ್ವಲ್ಪ ಡೀಪ್ ಇದೆ ಇದು ಲೆಸನ್. ಹೌದೌದು. ಸೊ ಇಲ್ಲಿ ಬರ್ತೀನಿ, ಸಮಯ ಸಿಕ್ಕಿದಾಗಲೆಲ್ಲ ಐ ವಿಲ್ ಟ್ರೈ ಟು. ಅದು ಸ್ವಲ್ಪ ನಾವೆಲ್ಲ ಈಗ ಕಲಿತುಕೊಳ್ಳೋರು ನಾವೆಲ್ಲ ಸೇರಿದ್ದೇವೆ ಈಗ ಗುಂಪಲ್ಲಿ. ಸೊ ಒಂದು ತಿಳುವಳಿಕೆಯಲ್ಲಿ ನಮ್ಗೆ ಈ ವಾಕ್ಯ ಹತ್ತಲಿ ನಮ್ಗೆ ಸ್ವಲ್ಪ. ಓಕೆ ಸರ್. ಖಂಡಿತ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ. ಮತ್ತೆ ನಾಳೆ Thank you, Pastor. Thank you very much.